स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। दलित समुदाय के साथ हुई नाइंसाफी को लेकर दलित समुदाय उतरे सड़कों पर। बीजापुर जिला मुद्देबिहार तालुका में अंबेडकर सर्कल से होते हुए बसु सर्कल से होते तहसीलदार ऑफिस पहुंचकर दलित समुदाय के साथ हुई नाइंसाफी को लेकर बेंगलुरु आर नगर के एमएलए मुनिरत्न पर गुस्से का आक्रोश व्यक्त किया और उसी तरह बसवन भागेवाड़ी डीवाईएसपी मल्लप्पा नंदीगांव पर भी आक्रोश व्यक्त किया। बताया जा रहा है कि दलित समुदाय के साथ हुई नाइंसाफी को लेकर अल्ट्रासिटी केस होने पर भी कोई कार्रवाई नहीं की जा रही। आइए जानते हैं इन्हीं से क्या है इनका कहना। बंधुಗಳೇ, ರಾಜ್ಯದಲ್ಲಿ ದಿನೇ ದಿನವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದರಂತೆ ಬೆಂಗಳೂರು ನಗರದ ಒಬ್ಬ ಶಾಸಕ ಲುಚ್ಚ ಶಾಸಕ ಮುನಿರತ್ನ ಅನ್ನೋರು ಅವನು ಮಾಡಿದಂತ ಕೃತ್ಯ ನಿಮಗೆಲ್ಲ ಈಗ ತಿಳಿದ ವಿಷಯ ಆಗಿದೆ. ಆದ್ರೂ ಕೂಡ ಆ ನೀಚ ಪ್ರವೃತ್ತಿಯ ಒಬ್ಬ ಎಂಎಲ್ಎನ ನಾವು ಸದಸ್ಯತ್ವ ರದ್ದಾಗುವವರೆಗೂ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಮಾಡಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಸರ್ಕಾರಕ್ಕೆ. ತದನಂತರ ಮುನಿರತ್ನ ತಾನು ಯಾರು ಹೊಟ್ಟೆಯಲ್ಲಿ ಹುಟ್ಟಿದ್ದಾನನ್ನುವಂತ ಪರಿಜ್ಞಾನವಿಲ್ಲದೆ ಪರಜಾತಿಯ ಹೆಣ್ಣು ಮಕ್ಕಳನ್ನು ನಿಂದಿಸ್ತಾ ಇದ್ದಾನಲ್ಲ, ಇವರೊಬ್ಬ ಶಾಸಕ ಆಗ್ಲಿಕ್ಕೆ ಅಯೋಗ್ಯವನ್ನಂತೂ ಮಾತನ್ನು ಕೂಡ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ. ಬಂದ್ರೆ ಅದೇ ರೀತಿಯಾಗಿ ನಮ್ಮ ಮುದ್ದೇಬಿಹಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭಾಗ್ಯವಾಡಿ ಡಿಎಸ್ಪಿ ಅವರು ಆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಾನೂನು ಬೇರೆ, ಇಲ್ಲಿ ಮುದ್ದೇಬಿಹಾರದಲ್ಲಿ ಭಾಗ್ಯವಾಡದಲ್ಲಿ ತಂದೆ ಆದಂತ ಒಂದು ಕಾನೂನು ತಂದ. ನಮ್ಮ ಬಂಧುಗಳೇ, ನಿಮ್ಗೆ ಹೇಳ್ಬೇಕಂದ್ರ ತಂದೆ ಆದಂತ ಒಂದು ಸ್ವಂತ ಕಾನೂನು. ಯಾಕಂದ್ರೆ ಸುಮಾರು 21 ಅಥವಾ ಸಿಟಿಗಳಾಗಿರುವ ಒಂದು ವ್ಯಾಪ್ತಿಯಲ್ಲಿ ಡಿವೈಎಸ್ಪಿ ಅವರ ವ್ಯಾಪ್ತಿಯಲ್ಲಿ 21 ಅಥವಾ ಸಿಟಿಗಳಾಗಿದ್ದವ. ಯಾವುದಕ್ಕೂ ಕೂಡ ಅರೆಸ್ಟ್ ಮಾಡಿಲ್ಲ, ಯಾರಿಗೂ ಕೂಡ ಶಿಕ್ಷೆ ಕೊಡಿಸಿಲ್ಲ. ನಾವು ದಲಿತ ನಾಯಕರು ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕುವಂತ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾನೆ. ಮಾನ್ಯ ಡಿಎಸ್ಪಿ ಅವರೇ, ನಿಮ್ಮ ಜಾಗ ಇಲ್ಲಿಂದ ಕದಲುವವರೆಗೆ, ನಿಮ್ಮನ್ನು ನಾವು ಅಮಾನತುಗೊಳಿಸುವವರೆಗೆ ಇಡೀ ನಮ್ಮ ಜಿಲ್ಲೆಯಾದಂತ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಡಿವೈಎಸ್ಪಿ ಅವರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನಾನು ಇವತ್ತು. ಮಾನ್ಯ ಡಿವೈಎಸ್ಪಿ ಅವರೇ, ಬೆಂಗಳೂರಲ್ಲಿ ಮುನಿರತ್ನ ಮೇಲೆ ಕೇಸ್ ಆಯ್ತು ಅಟ್ರಾಸಿಟೀಸ್. ಕೂಡಲೇ ಅವ್ರನ್ನ 24 ಗಂಟೆ ಒಳಗೆ ಅರೆಸ್ಟ್ ಮಾಡಿದ್ರು ಅಲ್ಲಿ ಪೊಲೀಸರು. ಅವರಿಗೆ ನಾವಿವತ್ತ ನಮನವನ್ನು ತಿಳಿಸ್ಬೇಕಾಗುತ್ತದೆ. ನೀನೇನು ಮಾಡಿದ್ಯಪ್ಪ ಡಿಎಸ್ಪಿ ಅವರೇ? ನೀನು ಇಂಥ ಕೆಲಸ ಮಾಡ್ತಿದ್ದ? ನೀನು ಬರೀ ಲಂಚ ಬೇಕಾ? ನಮ್ಮ ಒಂದೊಂದು ರೂಪಾಯಿ, ಒಂದೊಂದು 100 ರೂಪಾಯಿ, 1 ಕೋಟಿ ರೂಪಾಯಿ ತಗೊಂಡ್ಬನ್ನಿ ದಲಿತರು ಈ ವಿಜಯಪುರ ಜಿಲ್ಲೆಯಲ್ಲಿ 1 ಕೋಟಿ ರೂಪಾಯಿ ನನಗೆ 1 ಕೋಟಿ ರೂಪಾಯಿ ನಿಮಗೆ ಲಂಚದ ರೂಪದಲ್ಲಿ ಕೊಡ್ತೀವಿ. ಆದ್ರೆ ಅಧಿಕಾರವನ್ನು ನೀವು ಸರಿಯಾಗಿ ನಿಭಾಯಿಸಬೇಕು. ಇಲ್ಲದೆ ಹೋದ್ರೆ ನಿನ್ನನ್ನು ನಾವು ಬಿಡಲು ಅನ್ನುವಂತ ಮಾತನ್ನು ಕೂಡ ಹೇಳಿಕೆ ಇಷ್ಟಪಟ್ಟು ಮುಂದಿನ ದಿನಮಾನದಲ್ಲಿ ನೀವೇನು ನಿಮ್ಮ ಅಧಿಕಾರಿಗಳನ್ನು, ನಿಮ್ಮ ಪೊಲೀಸರನ್ನು ನೀವು ಲಂಚಕ್ಕೆ ತೆಗೆದುಕೊಂಡು ಹಚ್ಚಿದ್ದೀರಲ್ಲ, ಅದನ್ನು ಕೂಡಲೇ ಬಂದ್ ಮಾಡ್ತಾ ಹೋದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಸ್ವರೂಪ ಹೋರಾಟ ಮಾಡ್ತೀವಂತ ಈ ಸರ್ಕಾರಕ್ಕೆ ಎಚ್ಚರಿಕೆ. ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿಯವರೆಗೆ ಅಂಬೇಡ್ಕರ್ ಸರ್ಕಲ್ ನಿಂದ ಹಿಡಿದು ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ತಹಶೀಲ್ದಾರ್ ಆಫೀಸ್ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುದ್ದೇಬಿಹಾರ ತಾಲೂಕಿನ ದಲಿತ ಸಮಾಜದ 3 ಪ್ರಮುಖ ನಾಯಕರು. ಇವತ್ತು ಒಂದು ಸಂತೋಷ ಆಗ್ತದ, ತುಂಬಾ ದಿನದಿಂದ 3 ಜನ ನಾಯಕರು ತಮ್ಮ ನೇತೃತ್ವದಲ್ಲಿ ಕರೆ ಕೊಳ್ಳೋದ ತುಂಬಾ ದಿನ ಆಗಿತ್ತು. ಅದೇ ರೀತಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಡಿ.ಬಿ. ಮುದುರಣ್ಣವರು, ನಾಟೇಕರಣ್ಣವರು ಮತ್ತು ವಿಜಯಕರಣ್ಣವರು, ಇವರು 3 ಜನ ಮುದ್ದೇಬಿಹಾರದ ಒಂದು ಈ ದಲಿತರಿಗೆ ಕಣ್ಣುಗಳಾಗಿದ್ರು. ಹೀಗಾಗಿ ನಾವೆಲ್ಲರೂ ಅವರ ನೇತೃತ್ವದಲ್ಲಿ ಇಲ್ಲಿಯವರೆಗೆ ಹೋರಾಟವನ್ನ ಮಾಡ್ಕೊಂಡ್ ಬಂದಿರತಕ್ಕಂತ ಉದ್ದೇಶ, ಈಗ ಭಾರತ ದೇಶ
ಅನೇಕ ಮುಂದುವರೆದಿದೆ. ಮಂಗಳ ಗ್ರಹದ ಮೇಲೆ ಹೋಗಿದ್ದೇವೆ, ಚಂದ್ರನ ಮೇಲೆ ಹೋಗಿದ್ದೇವೆ, ಆದ್ರೆ ಒಬ್ಬರ ಮನಸ್ಸಲ್ಲಿ ಇನ್ನೂ ಒಬ್ರು ಹೋಗಿಲ್ಲ. ನಾವು ಅನೇಕ ರೀತಿ ಇವತ್ತು ಸಾಧನೆಗಳನ್ನ ಮಾಡಿದ್ದೇವೆ, ಆದ್ರೆ ತಾರತಮ್ಯದಲ್ಲಿ ಇನ್ನೂ ಕೂಡ ಹಾಗೆ ಹೇಳಿದ್ದೇವೆ. ಇವತ್ತು ಎಂತ ಅಮಾನವೀಯ ಘಟನೆ ಅಂದ್ರೆ, ಒಬ್ಬ 14 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆದಾಗ ನಮಗೆ ಕಾನೂನು ಪ್ರಕಾರ ರಕ್ಷಣೆ ಕೊಡು ಅಂತೇಳಿ ನಾರಾಯಣಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಸವರ್ಣೀಯರು, ನೀವು ಸ್ಟೇಷನ್ಗೆ ಯಾಕೆ ಹೋದ್ರಿ, ನೀವು ನಮ್ಮ ಹತ್ರ ಬರ್ಬೇಕಾಗಿತ್ತು, ನೀವು ನಮ್ಮ ಹತ್ರ ಬಂದು ಸಂಧಾನ ಮಾಡ್ಕೋಬೇಕಾಗಿತ್ತು, ನೀವು ಸ್ಟೇಷನ್ಗೆ ಹೋಗಿದ್ದು ತಪ್ಪು ಅಂತೇಳಿ ಅವರನ್ನ ಗ್ರಾಮದಿಂದ ಬಹಿಷ್ಕಾರ ಹಾಕ್ತಾರೆ. ಇದು ಎಂತ ಅಮಾನವೀಯ ಘಟನೆ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ನಾವು ಬದುಕ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥದ್ದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಕೂಡ ಈ ಭಾರತ ದೇಶದ ಮಕ್ಕಳು ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಕೊಪ್ಪಳದಲ್ಲಿ, ಬಾಗಲಕೋಟೆಯಲ್ಲಿ ಒಬ್ಬ ಯುವಕ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿದಾನಂತೇಳಿ ಅವನನ್ನ ಕಂಬಕ್ಕೆ ಕಟ್ಟಿ ತಳಿಸ್ತಾರೆ. ಇದು ಎಂತ ನಾಚಿಕೆಗೇಡಿನ ಸಂಗತಿ ಅಂದ್ರೆ, ನಾವಿನ್ನೂ ಕೂಡ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಯಾವ ರೀತಿ ಸೌಮ್ಯ ಸ್ವಭಾವದಿಂದ ಇದೀವಿ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮಗೂ ಕೂಡ ತಾಕತ್ತಿದೆ, ನಾವು ಎದ್ದು ನಿಂತ್ರೆ ನೀವ್ಯಾರು ಉಳಿಯಲ್ಲ, ನಮಗೂ ಕೂಡ ಶಕ್ತಿ ಇದೆ. ಆದ್ರೆ ನಾವು ಶರಣ ತತ್ವವನ್ನ ಪಾಲಿಸ್ತಾ ಬಂದಿದ್ದೇವೆ, ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ಅದಕ್ಕಾಗಿ ನಾವು ಕ್ರಾಂತಿಯನ್ನ ಮಾಡ್ತಾ ಇಲ್ಲ, ನಮ್ಮ ಹಕ್ಕುಗಳಿಗೋಸ್ಕರ ಮಾತ್ರ ಇಲ್ಲಿವರೆಗೂ ಹೋರಾಟ ಮಾಡಿದ್ದೇವೆ. ನಾವು ತಿರುಗಿ ನಿಂತ್ರ ನೀವ್ ಯಾರು ಮನೆಯಲ್ಲಿ ಇರುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಬಾಗೇವಾಡಿ ಡಿವೈಎಸ್ಪಿ ಸಾಹೇಬ್ರು ಅವರು ಇಲ್ಲಿ ಇನ್ನೊಂದು ವೇದಿಕೆಗೆ ಬಂದಾಗ ಅವರು ದಲಿತ ಕುಂದುಕೊರತೆ ಸಭೆ ಕರೆದಿದ್ರು, ನಾವು ಕೂಡ ಆ ಸಭೆಗೆ ಹೋಗಿದ್ದೇವೆ. ಅಲ್ಲಿ ಅಟ್ರಾಸಿಟಿ ಕೇಸ್ ಆದ್ರೆ ನೀವು ಯಾಕೆ ಅರೆಸ್ಟ್ ಮಾಡಲ್ಲ ಅಂತೇಳಿ ನಮ್ಮ ನಾಯಕರೆಲ್ಲರೂ ಪ್ರಶ್ನೆ ಮಾಡಿದಾಗ ಅವರೊಂದು ಉತ್ತರ ಹೇಳಿದ್ರು, ಅಟ್ರಾಸಿಟಿ ಕೇಸ್ ಆದ ತಕ್ಷಣ ಅರೆಸ್ಟ್ ಮಾಡುವಂತ ಅವಕಾಶ ಇಲ್ಲ, ಆ ಅಟ್ರಾಸಿಟಿ ಕೇಸಲ್ಲಿ ಅನೇಕ ರೀತಿಯ ವಿಧಗಳಿದಾವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ಆ ಡಿವೈಎಸ್ಪಿ ಸಾಹೇಬ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅದೇ ಮುನಿರತ್ನ ಅವರು ದಲಿತ ವ್ಯಕ್ತಿಗೆ ಹೀನಾಯವಾಗಿ ಮಾತನಾಡಿದ್ದಕ್ಕಾಗಿ ಬರೀ ಆಡಿಯೋ ರಿಲೀಸ್ ಆದ್ಮೇಲೆ ಅವನ ಮೇಲೆ ಎಫ್ಐಆರ್ ಆಗಿ ಅವನ 24 ಗಂಟೆಯಲ್ಲಿ ಪೊಲೀಸರು ಚೇಂಜ್ ಮಾಡಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಕಾನೂನು ಯಾವುದು, ನಿಮ್ಮ ಹತ್ರಲ್ಲಿರ್ತಕ್ಕಂಥ ಕಾನೂನು ಯಾವುದು, ನೀವು ಉತ್ತರ ಕೊಡ್ಬೇಕು ಇವತ್ತು ಡಿವೈಎಸ್ಪಿ ಸಾಹೇಬ್ರು. ಹೀಗಾಗಿ 21 ಪ್ರಕರಣಗಳು ಅವರ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಾವೆ, ಆದ್ರೆ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಇದು ಡಿವೈಎಸ್ಪಿ ಅವರು ಏನು ತಾವು ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಬ್ಬ ರಾಜಕಾರಣಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉತ್ತರನ್ನ ಅವರು ನಮಗೆ ಹೇಳಬೇಕಾಗಿದೆ ಇವತ್ತು. ಅದಕ್ಕಾಗಿ ದಲಿತರ ಅತಿ ಹೆಚ್ಚು ಮತವನ್ನ RR ನಗರದಲ್ಲಿ 70,000ಕ್ಕಿಂತ ಹೆಚ್ಚು ಮತಗಳು ದಲಿತರ ಮತಗಳಿದಾವೆ. ಅಂತ ದಲಿತರ ಮತಗಳನ್ನ ತಗೊಂಡು ದಲಿತರ ಬಗ್ಗೆ ಹೇಳತಕ್ಕಂಥ ಮಾತನಾಡಿರ್ತಕ್ಕಂಥ ಆ ಮುನಿರತ್ನನನ್ನ ಇವತ್ತು ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷ ತಾವೇನಾದ್ರೂ ದಲಿತ ಪರವಾಗಿ ಇದ್ದೀವಿ ಅಂದ್ರೆ ಅವನನ್ನ ಕೂಡಲೇ ವಜಾ ಮಾಡಬೇಕು. ಅವನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಅವನನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಮತ್ತೆ ಅವನ ರಾಜ್ಯಕ್ಕೆ ಕಳಿಸ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಸಮಿತಿಯ ವಿವಿಧ ದಲಿತ ಪರ ಹೋರಾಟದ ಎಲ್ಲ ಮುಖಂಡರುಗಳೇ ಹಾಗೂ ನಿನ್ನೆ ದಿವಸ ನಾವು ಸಾಯಂಕಾಲ 3 ಗಂಟೆಗೆ ಮುನಿರತ್ನ ಅನ್ನುವಂತ ಒಬ್ಬ ಶಾಸಕ ದಲಿತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಅವನ ವಿರುದ್ಧ ಮತ್ತು ರಾಜ್ಯಾದ್ಯಂತ ನಡೀತಿರ್ತಕ್ಕಂಥ ದಲಿತರ ಮೇಲೆ ಹಲ್ಲೆಗಳು, ಅದರ ವಿರುದ್ಧ ಮತ್ತು ಬಾಗೇವಾಡಿಯ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿದ್ದನ್ನು ಖಂಡಿಸಿ ಸಾಯಂಕಾಲ 4 ಗಂಟೆಯಿಂದ ಸುಮಾರು ಬೆಳವಣಿಗೆಯಷ್ಟು 4-5 ಜನರು ಸೇರ್ಕೊಂಡು ನಾವು ನಾಳೆನೇ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನಾವು ರಾತ್ರಿ 8 ಗಂಟೆ 10 ಗಂಟೆವರೆಗೆ ಫೋನ್ ಮುಖಾಂತರ ತಿಳಿಸಿದಾಗ ಯಾವುದೇ ಸಂಘಟನೆಯವರಾಗಿರ್ಬೋದು, ಸುಮಾರು ಇವತ್ತು ಬಾಗೇವಾಡಿಯಿಂದ, ತಾಳಿಕೋಟೆಯಿಂದ, ನಿಡಗುಂದಿಯಿಂದ, ಹುನಗುಂದಿಂದ ಕೂಡ ಬಂದಾರ. ಅದೇ ರೀತಿಯಾಗಿ ನಾವು ನಮ್ಮ ಅಂಗ ಸಂಸ್ಥೆಗಳಂತ ಆ ರೀತಿ ನಮ್ಮ ಸಹೋದರರು ಯಾವಾಗಲೂ ನಮ್ಮ ಕೈ ಜೋಡಿಸ್ತಿರ್ತಕ್ಕಂಥ ಬಲಭೀಮ್ ನಾಯಕ್ ಮಕ್ಕಳವರು, ಪರಶುರಾಮ್ ನಾಲ್ತೋಡವರು, ನಮ್ಮ ಲಕ್ಷ್ಮಣನ ಒಡ್ಡರವರು, ಅದೇ ರೀತಿಯಾಗಿ ಕಬಾಡಿ ಅವರು, ಅದೇ ರೀತಿಯಾಗಿ ಇನ್ನೂ ಹಲವಾರು ನಾಯಕರು ಇವತ್ತಿನ
ಏನು ಸಂಘಟನೆ ಕುಂದೋದಂತ ಏನು ವಿಚಾರ ಮಾಡಬಾರ್ದು ಯಾರು. ಸಂಘಟನೆಗೆ ಮತ್ತಿಟ್ಟ ಶಕ್ತಿ ಬರಾಕತ್ತದ. ಮೊದಲು ನಾವು ಹಲವಾರು ರಂಗದಲ್ಲಿ ನಾವು ಸಂಘಟನೆಗಳನ್ನ ಬೇರ್ಪಡಿಸಿಕೊಂಡು ಕೆಲವು ನಾಯಕರು ಸಂಘಗಳನ್ನ ಒಡೆದು ಅದನ್ನ ಛಿದ್ರ ಮಾಡಿದ್ರು. ಆದ್ರೆ ಈಗ ಏನು ವಿವಿಧ ದಲಿತ ಪರ ಸಂಘಟನೆಗಳಂತ ಹೆಸರು ಬಂತು. ಇದರ ಉದ್ದೇಶ ಏನಂತಂದ್ರ ಅದನ್ನೇ ಹೋದಂತವ್ರು ಎಲ್ಲರೂ ಮರಳಿಗೂಡಿಗೆ ಬರುವಂತ ವ್ಯವಸ್ಥೆ ಇದು. ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಬಂದಾರ. ಇಲ್ಲಿ ಎಲ್ಲಾ ಹಳ್ಳಿಯಿಂದ ಎಲ್ಲರಿಗೂ ಫೋನ್ ಮಾಡಿದಾಗ ಎಲ್ಲಾ ಸಮಾಜದವರು ಕೂಡ ಇಲ್ಲಿ ಬಂದು ಭಾಗವಹಿಸಿರಲ್ಲ. ನಾವು ಕರೆದ ತಕ್ಷಣವೇ ಏನು ಬಂದು ಈ ಒಂದು ಯಶಸ್ವಿ ಹೋರಾಟವನ್ನು ಕರೆಕ್ಟ್ 11 ಗಂಟೆಗೆ ಚಾಲೂ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು ನನ್ನೆಲ್ಲ ದಲಿತ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ತಿಪ್ಪಣ್ಣವರು ಬಹಳ ಸವಿಸ್ತಾರವಾಗಿ ಹೇಳಿರೋರು. ಇವತ್ತು ಸುಮಾರು 70,000 ದಲಿತರ ಮತಗಳನ್ನು ಪಡೆದುಕೊಂಡು RR ನಗರದಲ್ಲಿ ಶಾಸಕನಾಗಿ ಸರ್ಕಾರದ ಹಲವಾರು ರಂಗಗಳಲ್ಲಿ ಹಿಂದಿನ ಕಾಲದಲ್ಲಿ ಮಂತ್ರಿಯಾಗಿ ಹಲವಾರು ರಂಗದಲ್ಲಿ ಲಾಭವನ್ನು ಪಡೆದುಕೊಂಡು ಇವತ್ತಿನ ದಿವಸ ಇವತ್ತು ನಮ್ಮ ದಲಿತರಿಗೆ ಒಂದು ಅವಾಚ್ಯವಾದಂತಹ ಶಬ್ದಗಳನ್ನು ಮಾತಾಡ್ತಾನವರು. ಒಬ್ರು ಗುತ್ತಿದಾರಿಗೆ ಫೋನ್ ಮಾಡಿ ನಮ್ ದುಡ್ಡು ತಂದು ಕೊಡು ನೀನು ಕಮಿಷನ್ ಅಂತ ಹೇಳಿ, ಕಮಿಷನ್ ಕೊಡೋದಾರಿಕಂದ್ರೆ ನೀನು ಹೆಡ್ತೀನಿ ನಿನ್ನ ಮಕ್ಕಳು ಕಳ್ಸನ್ನುವಂತ ವಿಚಾರ ಅವನ ಬಾಯಲ್ಲಿ ಬಂದದ. ಇಂಥ ಒಂದು ಹೇಯ ಕೃತ್ಯವನ್ನು ಮಾತಾಡಿದಕ್ಕಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅವನನ್ನು ಖಂಡಿಸುವಂತ ಒಂದು ವ್ಯವಸ್ಥೆ ಬಂದದ. ಮತ್ತು ಅವನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಅವನು ಈ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವು ಇವತ್ತ ಸರ್ಕಾರಕ್ಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಒತ್ತಾಯಿಸಿದ್ದೇವೆ. ಅದೇ ರೀತಿಯಾಗಿ ಬಂಧುಗಳೇ, ಏನು ಬಾಗೇವಾಡಿಯಲ್ಲಿ DYSP ಅವರು ಸುಮಾರು ಏನು ಇಲ್ಲಿ ಬಂದವರು ಬಂದಾಗ ನಿಂತರು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗತ್ತವು. ದಲಿತರ ಮೇಲೆ ದೌರ್ಜನ್ಯಗಳು ಹೆಂಗೆ ಹೆಚ್ಚಾಕವು, ನಾಮಕಾವಸ್ಥೆ ಕೇಸ್ ಮಾಡುದು, FIR ಮಾಡುದು, ಅದರಲ್ಲಿ ಎಲ್ಲಾ ಕಲಮುಗಳನ್ನು ಸೇರಿಸುದು, ಆದ್ರೆ ಅರೆಸ್ಟ್ ಮಾಡೋದಿಲ್ಲ ಅಂತ. ಅರೆಸ್ಟ್ ಯಾಕೆ ಮಾಡೋದ್ರಿ ಸಾವಿರ? ಅರೆಸ್ಟ್ ಮಾಡೋ ಕಾನೂನು ರೀ, ಮಾನ್ಯ ಕಾನೂನು ಚೇಂಜ್ ಆಗ್ಯದ ಅಂತ ಹೇಳ್ತಾರ. ಒಂದ್ ವೇಳೆ ಕಾನೂನು ಚೇಂಜ್ ಆಗಿದ್ರ ನಿಮ್ಮ ನಾಮಫಲಕ ಬೋರ್ಡ್ ಇರ್ತಲ್ಲ, ನಿಮ್ಮ ಆಫೀಸ್ನಾಗ ಬೋರ್ಡ್ ಹಾಕ್ರೇನ ಕಾನೂನು ಚೇಂಜ್ ಆಗ್ಯದ, ಈಗ ಅಟ್ರಾಸಿಟಿ ಆಯ್ತು ಅಂತಂದ್ರ ನಾವು ಯಾರು ಅರೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ಕೇಸಿ ಒಂದ್ ಬೋರ್ಡ್ ಹಾಕ್ಬೇಕಾಗತ್ತೆ. ನೀವು ಇವತ್ತು ಅಟ್ರಾಸಿಟಿ ಆದ ತಕ್ಷಣನೇ ಮಹಿಳೆಯರಿಗೆ ಅನ್ಯಾಯ ಆದ ತಕ್ಷಣನೇ ಅರೆಸ್ಟ್ ಮಾಡ್ಬೇಕು ಅನ್ನೋಂಥ ಕಾನೂನು ಇದ್ದುದು ತಮ್ಮ ಗಮನಕ್ಕೆ ಇರ್ಲಾಕಿಲ್ಲ. ನಿನ್ನೆ ದೇವರಾಜ್ ಅಂಗಡಿಗೆ ಅವ್ರು ಹೇಳಿದ್ರು, ಕಾನೂನಿನ ಕೊರತೆ, ಅನುಭವದ ಕೊರತೆ ಇರೋದ್ರಿಂದ ನೀನು ಇವತ್ತು ಈ ರೀತಿ ಮಾಡ್ತಿ, ಇನ್ನೊಂದ್ಸಲ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಅನುಭವ ಪಡ್ಕೊಂಡು ಹೊಳೆ ನೌಕರಿಗೆ ಬಾ ಅಂತೇಳಿ ನಿನ್ನೆ ನಮ್ಮ ಯುವ ನೇತಾರರು ಹೇಳಿದ್ರು. ಆ ನಿಟ್ಟಿನಲ್ಲಿ ಒಂದ್ ವೇಳೆ ಏನು ಇದು ಜಾತಿ ನಿಂದನೆ ಕೇಸ ಮತ್ತೆ ಅರೆಸ್ಟ್ ಮಾಡಂಗೇ ಇಲ್ಲ ಅಂತಂದ್ರ ಇಡೀ ಭಾರತ ದೇಶಾದ್ಯಂತ ಹೊತ್ತುರಿಯುವಂತ ಪರಿಸ್ಥಿತಿ ಬರ್ತೈತಿ. ಇಡೀ ಭಾರತ ದೇಶ ಇದನ್ನ ಖಂಡಿಸ್ತೈತಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ನೀವೇ ನಮಗೆ 21 ಜನರಿಗೆ ಅನ್ಯಾಯ ಮಾಡಿರಲ್ಲ DYSP ಬಲ್ಲಪ್ಪ ನಂದಗಾಳಿ ಅವರೇ, ತಕ್ಷಣದಿಂದ ನೀವು ನಿಮ್ಮನ್ನ ತನಿಖೆ ಒಳಪಡಿಸ್ಬೇಕು. ಈ ವ್ಯವಸ್ಥೆಯನ್ನ ರದ್ದುಪಡಿಸಿ ಈ ಅಧಿಕಾರಿನ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಮತ್ತು ಇವ್ರ ವಿರುದ್ಧ ಸೂಕ್ತವಾದಂತ ತನಿಖೆಯನ್ನು ನಡೆಸಬೇಕು. ಇಲ್ಲವಾದಲ್ಲಿ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಇನ್ನು ಕೆಲವು ದಿನಗಳಲ್ಲಿ ನಾವು ಬಂದು ಏನು SP ಅವರ ಆಫೀಸ್ ಮುಂದೆ ಒಂದು ಉಗ್ರವಾದಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು. ಯಾಕಂತಂದ್ರ ಮೊನ್ನೆ ದಿವಸ ನಾವು ಬಾಗಲಕೋಟೆಗೆ ಹೋಗಿ ಪರಶುರಾಮ್ ನೀಲ್ ನಾಯಕ್ ಅಂತ ಎಲ್ಲೊಬ್ರು ಕೂಡ ನಮ್ಮ ಈ ಒಂದು ದೊಡ್ಡ ನಾಯಕರವರು ಒಂದು ಶಕ್ತಿ ಅವರು, ಅವ್ರಿಗೆ ಕೂಡ ನಾವು ಭೇಟಿಯಾಗಿ ಬಂದೇವಿ. ನಮ್ಮ ಜಿಲ್ಲೆಯಿಂದ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಆ ಬಲ್ಲಪ್ಪ ನಂದಗಾವಿ ಇಲ್ಲೇ ಅಥಣಿ ತಾಲೂಕ್ ಕಲ್ಲಳ್ಳಿ ಅವರು, ಅವ್ರ ಹೆಸರು ಬಲರಾಮ ಶಾರ್ಟ್ಕಟ್ ಆಗಿ ಬಲ್ಲಪ್ಪ ಅಂತ ಹೇಳ್ಕೇಸಿ ಹೆಸರಿಟ್ಕೊಂಡವರು. ಅಲ್ಲಿನೂ ಕೂಡ ಅವರು ಒಂದು ದಲಿತ ಇರೋದು ಚಟುವಟಿಕೆಯನ್ನು ಮಾಡ್ಕೊತಾನೆ ಬಂದಾರತ್ತ. ಅಲ್ಲಿನೂ ಕೂಡ ನಾವು ಎಲ್ಲರೂ ಕೇಳಿ ಈಗ. ಆದ್ರೆ ಈಗ ಇವು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ಅರೆಸ್ಟ್ ಮಾಡೋದಿಲ್ಲ ಅಂತ ಎಲ್ಲಿ ಕಾನೂನು ಅಂತ ಹೇಳಿ ನಮ್ಗೆ ತೋರಿಸ್ಬೇಕು. ಇಲ್ಲಿಕಂದ್ರೆ ನಾವು ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲರೂ ಕರೆದು ನಾವು ಆಫೀಸ್ ಮುಂದೆ SP ಆಫೀಸ್ ಮುಂದೆ ಹೋರಾಟ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಾಗಿರ್ಬೋದು, ನಮ್ಮ ಜಿಲ್ಲೆ ಎಲ್ಲೇ ಅಲ್ಲಿ ಯಾವುದೇ ರೀತಿಯ ದಲಿತರ ಮೇಲೆ ಹಲ್ಲೆಗಳಾಗಬಾರ್ದು. ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಇಷ್ಟು ದಿವಸ ನಮ್ಮ ಸಂಘಟನೆ ಸ್ವಲ್ಪ ಕುಂಠಿತಗೊಂಡಿತ್ತು. ಆದ್ರೆ ಇವತ್ತು ನೋಡಿದಾಗ ಎಲ್ಲರೂ ಯುವ ನೇತಾರರ ಕೂಡಿರಿ. ಇಲ್ಲಿ ಯಾರು ಸಾಧಾರಣ ಬಂದಿಲ್ಲ. ಹೋಗೊಟ್ಟು ಬಂದಿರತಕ್ಕಂತ ಎಲ್ಲ ನಮ್ಮ ಸಮುದಾಯದ ಬಾಂಧವರೇ ಹಾಗೂ ಸ್ನೇಹಿತರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಸಹೋದರ ಸಮಾನವಾದ ಎಲ್ಲ ನಮ್ಮ ಗೆಳತಿಯರೇ, ಈ ಒಂದು ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ, ಬೆಂಗಳೂರು ನಗರ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಅನ್ನುವಂತ ಲಂಚಬಾಕ ವ್ಯಕ್ತಿ ಶಾಸಕ ತನ್ನ ಅವಾಚ್ಯ ಶಬ್ದಗಳಿಂದ ಒಬ್ಬ ಗುತ್ತಿಗೆದಾರನ್ನು ನಿಂದಿಸಿ ದಲಿತ ಸಮುದಾಯವನ್ನು ಹೀನಾಯವಾಗಿ ಬೈದಿದ್ದಾನೆ. ಆ ಒಂದು ಶಾಸಕನಿಗೆ ತನ್ನ ಜವಾಬ್ದಾರಿಯನ್ನು ಮರೆತು ಯಾವ ರೀತಿ ವರ್ತಿಸ್ಬೇಕಂತ ಗೊತ್ತಿಲ್ಲ. ಆ ಒಂದು ಜವಾಬ್ದಾರಿ ಯಾವ ರೀತಿ ಇದೆ ಅನ್ನುವಂತ ತೋರಿಸ್ಲಿಕ್ಕೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕ ಎಲ್ಲರೂ ನಾವು ತೋರಿಸ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ಹೇಳ್ತೀವಿ. ಆತ್ಮೀಯ ಇದು ಶಾಸಕ ಮುನಿರತ್ನ ಅವರವರೇ, ಏನು ದಲಿತ ವಿರೋಧಿ ನೀತಿ ಅನುಸರಿಸಿದಂತ ಈ ಹಿಂದೆ
ಅನಂತಕುಮಾರ್ ಹೆಗಡೆ ಅನ್ನುವಂತ ವ್ಯಕ್ತಿ ಯಾವ ರೀತಿ ದಲಿತ ನಿಂದನೆ ಮಾಡ್ತಿದ್ದ, ಅವನು ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇವತ್ತು ರಾಜಕೀಯ ಸ್ಥಿತಿ ನೆಲೆ ಇಲ್ಲದೆ ಇವತ್ತು ಅದೇ ಪಾಲಿಯಾಗಿ ಅಡ್ಡಾಡ್ತಾ ಇದ್ದಾನೆ. ಅಂತ ಒಂದು ಸ್ಥಿತಿ ನಿಮಗೂ ಕೂಡ ಆಗ್ಬೇಕಾ? ದಯವಿಟ್ಟು ಈ ರೀತಿ ಮಾಡಿದ್ರೆ ನಾವು ನಿಮ್ಮನ್ನ ಖಂಡಿತವಾಗಿ ಧಿಕ್ಕರಿಸ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ಹೇಳ್ತೀವಿ. ಬೆಂಗಳೂರು ಶಾಸಕ ಮುನಿರತ್ನನಿಗೆ, ದಲಿತ ವಿರೋಧಿ ಬೆಂಗಳೂರು ಶಾಸಕ ಮುನಿರತ್ನ ಸೂಳಮಗನಿಗೆ, ದಲಿತ ವಿರೋಧಿ ಬಾಗೇವಾಡಿ ಡಿವೈಎಸ್ಪಿಗೆ, ದಲಿತರನ್ನು ತುಳಿಸಿರುವ ಡಿವೈಎಸ್ಪಿಗೆ ಏನೇ ಬರಲಿ ಏಕೆ ಬೇಕು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.